ಜಮೀರನ್ನ ಅವ್ರ ಅಪ್ಪ ಮಾಡ್ಯಾನನ್ರಿ ದೇಶನಾಗ. ಅವ್ರಿಗೆ ಪಾಕಿಸ್ತಾನ ಅವಾಗ ಹೊಡೆದು ಕೊಟ್ಟೈತಲ್ಲ. ನೆಹರು ಮಾಡಿದ ದೊಡ್ಡ ದೊಡ್ಡ ಅನಾಹುತ ಅಂದ್ರೆ ಈ ದೇಶನಾಗ ವಕಫ್ ಅನ್ನೋವಂಥದ್ದು ಒಂದು ಕರಾಳ ಒಂದು ಕಾನೂನು ತೊಗೊಂಡು ನಮ್ಮ ದೇಶದ 12 ಲಕ್ಷ ಎಕರೆಗಿಂತ ಹೆಚ್ಚು, ಕರ್ನಾಟಕದಲ್ಲಿ 56,000 ಎಕರೆಗಿಂತ ಹೆಚ್ಚು ಇವತ್ತು ಹಿಂದೂಗಳ ಜಮೀನುಗಳಲ್ಲಿಯೂ ಸಹ ವಕಫ್ ಅಂತ ಹೇಳಿ ಕೂಡಿಸ್ತಾ ಇದ್ದಾರೆ. ಯಾರು ದಲಿತರು ಕಟ್ಟುವಂಥ ಮನೆಗಳ ಮೇಲೂ ಇವತ್ತು ವಕಫ್ದವ್ರು ಖಾಲಿ ಮಾಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಗುಂಡಾಗಿರಿ ಮಾಡ್ತಾ ಇದ್ದಾರೆ ವಿಜಯಪುರ ನಗರದಲ್ಲಿ. ಈ ರೀತಿ ಆ ಕಾನೂನು ಸಂಪೂರ್ಣವಾಗಿ ದೇಶದಿಂದ ಕಿತ್ತು ಹಾಕಬೇಕು. ಅದನ್ನೆಲ್ಲ ಕಂದಾಯ ಇಲಾಖೆ ಭಾರತ ಸರ್ಕಾರ ತಗೊಂಡು ಎಲ್ಲ ರಾಜ್ಯಗಳ ಕಂದಾಯ ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡಬೇಕು. ಅಲ್ಲಿ ಎಲ್ಲೆಲ್ಲಿ ದಲಿತರಿಗೆ ಹಿಂದುಳಿದವ್ರಿಗೆ ಯಾರು ಮನೆ ವಸತಿ ರೈತರು ಈ ದೇಶನಾಗ ಅದಾರ ಅವ್ರಿಗೆಲ್ಲ ಒಳ್ಳೆ ಮನೆಗಳನ್ನು ಕಟ್ಟಿ ಕೊಡಬೇಕು. ವಕಫ್ ಈ ದೇಶದ ಹಿಂದಿನ ನೆಹರು ಮಾಡಿದಂಥ ದೊಡ್ಡ ತಪ್ಪನ್ನು ನಾವು ಎಲ್ಲ ತಿದ್ದಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನನಸು ಮಾಡಬೇಕಾಗಿದೆ. ಹೆಂಗೆ ಕಾಶ್ಮೀರ 370 ನಾವು ತೆಗೆದೀವಿ, ಅಯೋಧ್ಯ ರಾಮ ಮಂದಿರ ಕಟ್ಟಿದೀವಿ. ಸುಮಾರು 850 ವರ್ಷಗಳ ಹಿಂದೆ ಏನೊಂದು ದೊಡ್ಡ ನಳಂದ ವಿಶ್ವವಿದ್ಯಾಲಯ ಏನು ಮುಸ್ಲಿಂ ಒಬ್ಬ ರಾಜಪೂರ್ ಸಂಪೂರ್ಣ ನಾಶ ಮಾಡಿ ಅಲ್ಲಿ ಸುಮಾರು ತಿಂಗಳಾನುಗಟ್ಟಲೆ ಬೆಂಕಿಯಲ್ಲಿ ಎಷ್ಟೋ ಗ್ರಂಥಗಳು ಸುಟ್ಟೋದು. ಅಂಥದನ್ನು ನಮ್ಮ ಪ್ರಧಾನಮಂತ್ರಿಗಳು 850 ವರ್ಷದ ಆ ಒಂದು ಭವ್ಯವಾದಂಥ ವಿಶ್ವವಿದ್ಯಾಲಯ ಮತ್ತೊಮ್ಮೆ ನಿರ್ಮಾಣ ಮಾಡಿ ಭಾರತದ ಭವ್ಯ ಒಂದು ಜಗತ್ತಿಗೆ ತೋರಿಸುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಅದೇ ರೀತಿ ನಾನು ಭಾರತದ ಪ್ರಧಾನಮಂತ್ರಿಗಳ ಪತ್ರ ಬರೆದಿದ್ದೇನೆ. ಈ ವಕಫ್ ಕಾನೂನನ್ನು ದೇಶದಿಂದ ರದ್ದು ಮಾಡಬೇಕು. ಇಡೀ 12 ಲಕ್ಷ ಎಕರೆ ನಮ್ಮ ಭಾರತದ ನಾಗರಿಕರ ಆಸ್ತಿ, ಇದು ಯಾವ ಮುಸ್ಲಿಮರ ಆಸ್ತಿ ಅಲ್ಲ. ಮುಸ್ಲಿಮರ ಆಸ್ತಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಅನ್ನುವಂಥ ಒಂದು ಕರಾಳ ದೇಶವನ್ನು ಮಾಡಿ ಕೊಟ್ಟಿದ್ದಾರೆ. ಅವರು ಅಲ್ಲಿ ಬೇಕಾದ್ರೆ ವಕಫರೆ ಮಾಡ್ಕೊಳ್ಳಿ, ಸುಡುಗಾಟ ಮಾಡಲಿ, ಸಾಯೋದು ಇದು ಮುಟ್ಸೋಕೆ ಏನತ್ತಾರ ಅವರು ಕಬ್ರಸ್ಥಾನ ಮಾಡ್ಕೊಳ್ಳಿ.